ಇವಾಗ ನಮ್ದು ಬೇಸಿಕ್ಕಾಗಿದೆ ರೂಲ್ಸ್ ಬಂದಿದೆ. ಕೃಷ್ಣ ಬೈರೇಗೌಡರವರು ಆದೇಶ ಆಲ್ರೆಡಿ BBMP ಅವರೆಲ್ಲ ನೋಟಿಸ್ಗಳು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಕೂಡ ಕೆಲವರೆಲ್ಲ ಗಾಡಿ ಎತ್ತದೆ ಹಂಗೆ ಧೈರ್ಯವಾಗಿ ಬಂಡವಾಗಿ ನಡೆಸ್ತಾ ಇರೋದ್ರಿಂದ ಇವತ್ತು ಇವರಾಗಿ ಎಲ್ಲ ಬಂದು ಎಲ್ಲ ಯಾವ್ದು ರೋಡ್ ಸೈಡ್ ಯಾವ್ದು ವ್ಯಾಪಾರಿಗಳದೆಲ್ಲ ಗಾಡಿಗಳಿದೆಯೋ ಅದನ್ನೆಲ್ಲ ತೆಗ್ದು ನೋಡ್ ಮಾಡ್ತಾ ಇದ್ದಾರೆ. ಸೊ ಕೆಲವು ವಿಡಿಯೋಗಳೆಲ್ಲ ನಾವು ಮಾಡಿದ್ದೀವಿ, ಅದನ್ನ ನಿಮ್ಗೆ ಕ್ಲೀನಾಗಿ ತೋರಿಸ್ತೀರಿ ಇನ್ನ. ಬಟ್ ಈ ವ್ಯಾಪಾರಿಗಳು ನೆಕ್ಸ್ಟ್ ಏನಾಗುತ್ತೆ, ಏನ್ ಮಾಡು, ಅವ್ರಿಗೇನಾದ್ರು ಸರ್ಕಾರಿ ಒಂದು ಜಾಗ ಮಾಡ್ಕೊಡೋದು ವ್ಯಾಪಾರ ಮಾಡೋದಕ್ಕೆ ಇಲ್ವಾ ಏನು ಅಂತ ಹೇಳಿ ಮುಂದಿನ ವಿಡಿಯೋ ಅಥವಾ ಮುಂದಿನ ಇನ್ಫಾರ್ಮೇಶನ್ ಮೇಲೆ ನಿಮ್ಗೆ ತಿರ್ಗಾ ನಾವು ವಿಡಿಯೋದಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು. ಸೊ ಇವಾಗ ಝೂಮ್ ಮಾಡಿ ತೋರಿಸಿ ಕ್ಯಾಮರಾಮನ್. ಸೊ ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಇವಾಗ ಅಂಗಡಿಗಳಿಗೆಲ್ಲ ಆಲ್ಮೋಸ್ಟ್ ಫುಟ್ಪಾತ್ ವ್ಯಾಪಾರಿಗಳೆಲ್ಲ ಅಂಗಡಿಗಳೆಲ್ಲ ಧೂಳಿಪಟ ಆಗ್ತದೆ. ಸೊ ನೆಕ್ಸ್ಟು ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಹೋಗ್ತು. ಇವಾಗ ಹೆಂಗೆ ಏನು ಎತ್ತ ಅಂತ ಸರ್ಕಾರನೇ ನಿರ್ಧರಿಸ್ಬೇಕು, ಅವ್ರಿಗೊಂದು ದಾರಿ ಮಾಡಿಕೊಡ್ಬೇಕು. ಸೊ ಅಲ್ಲಿ ಆಲ್ರೆಡಿ ನೋಡಿ BBMPದೆಲ್ಲ ನಡೀತದೆ, ಅಂಗಡಿಗಳೆಲ್ಲ ತೆಗಿತಿದ್ದಾರೆ. ಸೊ ನೆಕ್ಸ್ಟು ನೋಡೋಣ ಏನು ಫರ್ದರ್ ಥಿಂಗ್ಸ್. भारत काम करतो चंद्रपूर कळलं ना ಹಾಯ್, ಹಲೋ, ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ. ಇವತ್ತು ನಡೀತಾರ ಸುದ್ದಿ ಸ್ವಲ್ಪ ಲೇಟ್ ಆಗಿರ್ಬೋದು ನಾವು ಅಪ್ಡೇಟ್ ಮಾಡೋದಕ್ಕೆ. ಬಟ್ ಎಲ್ಲರಿಗೂ ತಿಳಿದೇ ಇದೆ, ಸರ್ಕಾರಿ ಹೊಸ ಆದೇಶ ಜಾರಿಗೆ ತಂದಿದ್ದಾರೆ. ಈ ಫುಟ್ಪಾತ್ ವ್ಯಾಪಾರಿಗಳು ಎಲ್ಲಾರ್ದು ಇನ್ಮೇಲೆ ಅಂಗಡಿಗಳೆಲ್ಲ ಬಂದ್ ಬಂದ್ ಬಂದ್. ಸೊ ಇದೆಲ್ಲ ಏನಕ್ಕೆ ಆಗ್ತದೆ, ಏನು ಈ ಸಮಸ್ಯೆ ಅಂತೆಲ್ಲ ಗೊತ್ತಿಲ್ಲ. ಬಟ್ ಇನ್ನ ಕೆಲವು ಆದೇಶಗಳು ಎಲ್ಲ ಬಂದಾದ್ಮೇಲೆ ನಮಗೆ ಹೆಚ್ಚಿನ ಮಾಹಿತಿ ತಿಳಿಯುತ್ತೆ. ಸೊ ಸದ್ಯಕ್ಕೆ ನಾವು ಮಲ್ಲೇಶ್ವರಂ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದೀರಿ. ಕೆಲವು ಅಂಗಡಿಗಳನ್ನೆಲ್ಲ BBMP ಕಾರ್ಯಕರ್ತರು ಮತ್ತೆ ಮಾರ್ಷಲ್ಸ್ಗಳು ಪೊಲೀಸ್ ಸಮ್ಮುಖದಲ್ಲಿ ಅಂಗಡಿಗಳನ್ನ ಖಾಲಿ ಮಾಡಿಸ್ತಾ ಇದಾರೆ. ಎಲ್ಲ ಅಂಗಡಿಗಳನ್ನ ಕಿತ್ತಿ ಒಗ್ದಿ ಎಸಿತಾ ಇದಾರೆ. ಇಲ್ಲಿ ಸಾಕಷ್ಟು ಜನಕ್ಕೆ ನಷ್ಟ ಆಗ್ತದೆ. ಇಲ್ಲಿ ಒಂದು ರೀತಿ ಒಳ್ಳೇದೇ ಇರ್ಬೋದು, ನಮ್ಮ ರೋಡ್ಗಳೆಲ್ಲ ಅಗಲ ಇರುತ್ತವೆ, ಹೆಚ್ಚು ಸುಂದರವಾಗಿ ಕಾಣುತ್ತೆ. ಬಟ್ ಅಂದ್ರೂ ಈ ಬಡವರು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು ನೆಕ್ಸ್ಟ್ ಮುಂದಿನ ಜೀವನ ಏನು ಅಂತ ಇನ್ನ ನಮ್ಗೆ ಯಾರಿಗೂ ತಿಳಿದಿಲ್ಲ. ಸರ್ಕಾರ ಇದ್ರ ಬಗ್ಗೆ ಸರಿಯಾದ ಕ್ರಮ ತಗೋಬೇಕು, ಅವ್ರಿಗೆಲ್ಲ ಒಂದು ಒಳ್ಳೆ ದಾರಿ ಮಾಡ್ಕೊಡ್ಬೇಕು. ಸೊ ಇದಿಷ್ಟೇ ನಮ್ಮ ಉದ್ದೇಶ. ಬಟ್ ಇಷ್ಟು ತುಂಬಿ ತುಳುಕ್ತಾ ಇದ್ದು ರೋಡ್ಗಳೆಲ್ಲ ಇವಾಗ ಖಾಲಿ 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 ಆಗ್ತಾ ಬರ್ತದೆ. ಸದ್ಯಕ್ಕೆ ನಾವು ಶೂಟ್ ಮಾಡಿರೋದು ಮಲ್ಲೇಶ್ವರಂ ಮಾತ್ರ. ಮುಂದಿನ ಯಾವ್ದಾರ ಒಂದು ವಿಡಿಯೋಸ್ಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾವು ನೀವು ಮುಂದೆ ತರಕ್ಕೆ ಇಷ್ಟಪಡ್ತೀರಿ. ಸೊ ನಾವು ಮಾಡ್ತಾ ಇರೋ ವಿಡಿಯೋಸ್ಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆದಷ್ಟು ಜನಕ್ಕೆ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಅದರಿಂದ ನಮ್ಮ ಪ್ರೋತ್ಸಾಹ ಇನ್ನೂ ಹೆಚ್ಚಾಗುತ್ತೆ, ಇನ್ನೂ ಜಾಸ್ತಿ ವಿಡಿಯೋ ತರಕ್ಕೆ ನಾವು ಪ್ರಯತ್ನ ಪಡ್ತೀರಿ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.